ವಿಡಿಯೋ ಎಂಡಲ್ಲಿ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ಕಿದೆ. ಆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವು ಡಿಸೈಡ್ ಮಾಡಿ ಏನು ಅಂತ. ಪ್ರೊಡ್ಯೂಸರ್ ಕ್ಲೈಮ್ಯಾಕ್ಸ್ ಸರಿಯಿಲ್ಲ, ಮೇಡಮ್ ಅರ್ಥ ಆಗ್ತಲ್ಲ. ನಾನು ಇವತ್ತಿನ ವಿಡಿಯೋಲಿ ನನ್ನ ಫೇವರೆಟ್ ಇನ್ಸ್ಟಾಗ್ರಾಮ್ ಕ್ರಿಯೇಟರ್, ನನ್ನ ಫೇವರೆಟ್ ಬಿಸ್ನೆಸ್ ಮ್ಯಾನ್, ನನಗೆ ಮುಖೇಶ್ ಅಂಬಾನಿ ಅಲ್ಲ ಫೇವರೇಟು, ಎಲಾನ್ ಮಸ್ಕ್ ಅಲ್ಲ ಫೇವರೇಟು, ನನ್ನ ಫೇವರೆಟ್ ಬಿಸ್ನೆಸ್ ಮ್ಯಾನು, ನನ್ನ ಫೇವರೆಟ್ ಸೈಂಟಿಸ್ಟ್, ನ್ಯೂಟನ್ ಅಲ್ಲ ಫೇವರೆಟ್ ಸೈಂಟಿಸ್ಟ್, ಆಲ್ಬರ್ಟ್ ಐನ್ಸ್ಟೈನ್ ಅಲ್ಲ, ದ ಮೋಸ್ಟ್ ಸ್ಮಾರ್ಟೆಸ್ಟ್ ಕರ್ನಾಟಕ ಪರ್ಸನ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ, ಸೈಂಟಿಸ್ಟ್ ಡಾಕ್ಟರ್ ಡ್ರೋನ್ ಪ್ರತಾಪ್ ಬಗ್ಗೆ ಈ ವಿಡಿಯೋ ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಅವ್ರದ್ದು ಮೋಟಿವೇಶನಲ್ ಸ್ಪೀಚಸ್ ರಿಯಾಕ್ಟ್ ಮಾಡೋಣ. ಲೆಟ್ಸ್ ಫಕಿಂಗ್ ಗೋ. ಎರಡು ವರ್ಷ 87 ದೇಶಗಳು, 313ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಷನ್ಸ್. ಆ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಹಾರ್ವರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ, ಅಂಡ್ ಟೋಕಿಯೋ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, ಒಸಾಕಾ ಯೂನಿವರ್ಸಿಟಿ, ಅಂಡ್ ಹಾಂಗ್ಕಾಂಗ್ ಯೂನಿವರ್ಸಿಟಿ, ಅಂಡ್ ಸಿಂಗಾಪುರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇಷ್ಟೆಲ್ಲ ಯೂನಿವರ್ಸಿಟೀಸ್ ಪಾಠ. ಅಯ್ಯೋ ತಗಡೆ, ಏನು ಪಾಠ ಮಾಡಿದ್ಯಾ ಅಂದರೆ ಟಾಪಿಕ್ ಏನು? ಮುಂಚೆ ನೀವು ಹೇಳಿದ್ರ, ಫಸ್ಟ್ ಆಫ್ ಆಲು ನಾನು ಎಲ್ಲದಕ್ಕೂ ಮುಂಚೆ ನನಗೆ ದಯವಿಟ್ಟು ಡೆಫೆಮೇಷನ್ ಕೇಸ್ ಕಳಿಸ್ಬಿಡಿ. ನಾನು ಡಿಫೇಮ್ ಮಾಡ್ತಾ ಇಲ್ಲ, ನಾನು ಬರೀ ವಿಡಿಯೋ ಮಾಡ್ತಾ ಇರೋದು. ನಿಮಗೆ ರೋಸ್ಟು ಮಾಡ್ತಾ ಇಲ್ಲ, ಕೆಟ್ಟ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡ್ತಾ ಇಲ್ಲ. ಬೇರೆಯವರೆಲ್ಲ ಕಾಗೆ ಗೀಗೆ ಹಾರ್ತಿದೆ ನೋಡು, ಹಿಂಗೆ ಹಂಗೆ ಏನೇನೋ ಬೈದಿದ್ರು, ಏನೂ ಬೈತಾ ಇಲ್ಲ. ನಿಮಗೆ ಬರೀ ಒಂದು ರಿಯಾಕ್ಷನ್ ವಿಡಿಯೋ ಅಷ್ಟೇ, ಸಿಂಪಲ್ ಸ್ಟ್ರೇಟ್ ಫಾರ್ವರ್ಡ್ ರಿಯಾಕ್ಷನ್ ವಿಡಿಯೋ. ಆಮೇಲೆ ನಾನು ರಿಯಾಕ್ಷನ್ ಮಾಡೋದು ಬಿಡಿ, ವಿಡಿಯೋ ಎಂಡಲ್ಲಿ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ಕಿದೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಆ ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ನೀವು ಡಿಸೈಡ್ ಮಾಡಿ ಏನು ಅಂತ. ನಾನು ಅವನು ಫ್ರಾಡು, ಅವ್ನು ಮೋಸ ಮಾಡ್ದ, ಕರ್ನಾಟಕಕ್ಕೆ ಮೋಸ ಮಾಡ್ದ, ಫೇಮ್ಗೋಸ್ಕರ ಬಿಗ್ ಬಾಸಲ್ಲೂ ಮೋಸ ಮಾಡ್ದ, ಬರೀ ಸಿಂಪತಿ ಗೇನರು, ಬೇರೆಯವ್ರಿಗೆ ಹೆಲ್ಪ್ ಮಾಡಿಬಿಟ್ಟು ವೀಡಿಯೋಸಲ್ಲಿ ತೋರಿಸೋದು, ಹೆಲ್ಪ್ ವೀಡಿಯೋಸ್ ತೋರಿಸ್ಬಿಟ್ಟು ಪ್ರಮೋಷನ್ಗಳು ತೊಗೊಂಡ್ಬಿಟ್ಟು ಸ್ಕ್ಯಾಮ್ ಮಾಡೋದು, ಗಿಚ್ಚಿಗಿಲಿಗೆ ಹೋಗ್ಬಿಟ್ಟು ಗಿಚ್ಚಿಗಿಲಿಲಿ ಸೈಂಟಿಸ್ಟ್ ಏನು ರೋಲು ಅಂತ ನಾನು ಹೇಳ್ತಾ ಇಲ್ಲ, ಇದು ಜನ ಹೇಳ್ತಾ ಇರೋದು. ಅದ್ರ ಬಗ್ಗೆ ನಾನೇನು ಟಾಪಿಕ್ ಬಗ್ಗೆ ಮಾತಾಡ್ತಾ ಇಲ್ಲ. ಮತ್ತೆ ಮೈ ನೇಮ್ ಇಸ್ ಮಧು, ಆಮೇಲೆ ಸ್ಕ್ಯಾಂಡಿ ಮ್ಯಾನು ಪಾಡ್ಕಾಸ್ಟ್ ಅಲ್ಲಿ, ಆಮೇಲೆ ಟೆಕ್ ಇನ್ ಕನ್ನಡ ಸಂದೀಪು, ಅವ್ರ ಕ್ರಿಯೇಟರ್ಸ್ ಎಲ್ಲ ಏನೇನು ಅವ್ರ ಬಗ್ಗೆ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಾನು ಟಚ್ ಮಾಡಲ್ಲ. ಓಕೆನಾ? ನಾನು ಬರೀ ಇವ್ರದ್ದು ಮೋಟಿವೇಶನಲ್ ವಿಡಿಯೋ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಈಗಲೂ ಮಾಡ್ತಾರೆ ನೋಡಿ, ಆಸ್ ರೆಗ್ಯುಲರ್ ಎಂಪ್ಲಾಯಿ ಕೆಲಸ ಮಾಡಲ್ಲ, 80 ಜನ ಕೆಲಸ ಮಾಡ್ತಾರೆ ನನ್ನ ಅಂಡರಲ್ಲಿ. ಓಹೋ, 80 ಜನ ಸೋಷಿಯಲ್ ಮೀಡಿಯಾ ಟೀಮಾ ಅಥವಾ ವ್ಲಾಗ್ಸ್ ಬೇರೆ ಮಾಡ್ತಾ ಇದ್ರಲ್ಲ, ದುಬೈ ವ್ಲಾಗು ಇದು ಅದು. ಏನಕ್ಕೆ 80 ಜನ ಏನರಲ್ಲಿ ಕೆಲಸ ಮಾಡ್ತಾರೆ? ಅಂದರೆ ಡ್ರೋನ್ ಅಸೆಂಬಲ್ ಮಾಡೋಕೆ, ಡ್ರೋನ್ ರಿಸರ್ಚರ? ಹೌದು, ಇಷ್ಟು ವರ್ಷಗಳು ನಿಮ್ಮದು ಮೇಯ್ನ್ ಅಂದರೆ ನೀಶು ಅಥವಾ ನೀವೇನು ಕ್ರಿಯೇಟ್ ಮಾಡ್ತಾ ಇದ್ದಿದ್ದು, ನಾನು ಇದು ಮಾಡಿದ್ದೀನಿ, ನಾನು ಡ್ರೋನ್ ಮಾಡಿದ್ದೀನಿ ಅಂತ ಮಾಡ್ತಾ ಇದ್ರ. ಇವಾಗ ಡ್ರೋನ್ ಬಗ್ಗೆ ಏನು ವಿಷಯನೇ ಇಲ್ಲ, ಅದ್ರ ಬಗ್ಗೆ ಏನಕ್ಕೆ ವಿಷಯ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಬೇರೆಯವರು ಹಲವಾರು ಸ್ಕ್ಯಾಮ್ ಮಾಡಿದ ಬಗ್ಗೆನೂ ನಾನೇನು ಹೇಳಲ್ಲ, ಬಟ್ ಜಸ್ಟ್ ಕ್ಯೂರಿಯಸ್, ಏನು ಡ್ರೋನ್ ಬಗ್ಗೆ ಅಷ್ಟೊಂದು ವಿಡಿಯೋಸ್ ಬರ್ತಾ ಇಲ್ಲ ಅಂತ. ನಿಮ್ಗೆ ಯಾಕೆ ಬೇಕದು? ಬಟ್ ಓಕೆ, ಆ ಕೆಲಸ ಮಾಡೋರು ಯಾರು 40 ವರ್ಷದ ಕೆಳಗೆ ಯಾರು ಇರಲಿಲ್ಲ, ಎಲ್ಲ 40 ವರ್ಷ ಆಡ್ತವ್ರೆ. ಅದು 80 ವರ್ಷ ಆದವರು ಇದ್ರು, 70 ವರ್ಷ ಆದವರು ಇದ್ರು. 80 ವರ್ಷದವ್ರು ಏನು ಕೆಲಸ ಮಾಡ್ತಾರೆ? ಓ ಮೈ ಗಾಡ್, ಕಂಪನಿಲಿ 80 ವರ್ಷ. ಇವಾಗ ಇಂಡಿಯಾಲಿ ರಿಟೈರ್ಮೆಂಟ್ ಏಜು ಬಿಟ್ಟಾಕೋಣ. ಡ್ರೋನ್ ಪ್ರತಾಪ್ ಯಾರ್ಯಾರು ಇಂಡಿಯಾದಿಂದ ರಿಟೈರ್ ಆಗಿ ಅವ್ರ ಸರ್ವಿಸ್ ಎಲ್ಲ ಮುಗಿಸ್ಬಿಟ್ಟು ಅವರು ಇಲ್ಲಿ ಡ್ರೋನ್ ಸರ್ದು ಸೈಂಟಿಸ್ಟ್ ಕಂಪನಿಲಿ ಕೆಲಸ ಮಾಡ್ತಾರೆ. ವಾವ್, ಇನ್ಸ್ಪಿರೇಷನಲ್. ಅದು ಇದು 4 ವರ್ಷದ ಹಿಂದೆನೆ ಹಾಕ್ತಿದೆ ನೋಡು. ಆದ್ರೆ ಆಫ್ರಿಕಾ ಅಂತ ಒಂದು ಖಂಡ, ಕಿತ್ತು ಬಡತನ, ಇನ್ನೂ ಕಾಣ ಮಾಡ್ತಾ ಇದೆ. ಆ ಖಂಡದ ಪ್ರತಿ ಅದರಲ್ಲಿ ಸುಡಾನ್ ಅಂತ ಒಂದು ದೇಶ, ಇನ್ನೂ ಬಡತನ ದೇಶ. ಆ ದೇಶದಲ್ಲಿ ನಾವು ಡ್ರೋನ್ ಬಳಸಿ ಅದಕ್ಕೆ ಗ್ಯಾಸ್ ಪ್ರೊಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡಿ ಟ್ರೈ ಮಾಡ್ತಾ ಇದ್ದೀವಿ, ಫ್ಲೈ ಮಾಡೋಣ. ಒಳ್ಳೆ ವಸ್ತು. ಏನು ಗ್ಯಾಸ್ ಏನು ಇಂಜಿನು ನನಗೂ ಅರ್ಥ ಆಗಿಲ್ಲ. ನಾನು ಇಂಜಿನಿಯರ್ ಇರ್ಬೋದು, ಆದರೆ ನನಗೆ ಇಷ್ಟೊಂದು ಸೈಂಟಿಸ್ಟ್ ಅಲ್ಲ, ಸೊ ನನಗೆ ಇಷ್ಟೊಂದೆಲ್ಲ ಗೊತ್ತಿಲ್ಲ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಗ್ಯಾಸ್ ಪ್ರೊಲ್ಯೂಷನ್ ಇಂಜಿನ್ ಅಟ್ಯಾಚ್ ಮಾಡಿ ಮೆಡಿಸಿನ್ 10 ಗಂಟೆ ಟೈಮ್ ನೋಡ್ತಾ ಇದ್ದೀವಿ, ಟಿಕ್ ಟಿಕ್ ಅಂತ ಓಡ್ತಾನೆ ಇದೆ. ನಮ್ಗೆ ಗೊತ್ತಿಲ್ಲ ಏನು ಮಾಡ್ಬೇಕಂತ. ಟ್ರೈ ಮಾಡೋಣ, ಬದುಕಲಿ ಚಾನ್ಸ್ ಅಲ್ಲ, ತಗೊಳ್ಳೋಣ ಅಂತ ಹೋಗ್ತಾ ಇತ್ತು. ವಿ ಟ್ರೈಡ್. 10 ಗಂಟೆ ಹಿಡಿಯೋ ಸಮಯ ಕೇವಲ 9 ನಿಮಿಷದಲ್ಲಿ ಆ ಮೆಡಿಸಿನ್ ಅಲ್ಲಿಗೆ ತಲುಪಿಸಿ ಅವರಿಗೆ ಪ್ರಾಣವನ್ನು ಉಳಿಸಿದ್ವಿ. ಅವರಿಗೆ ವಾವ್, ನೆಕ್ಸ್ಟ್ ಲೆವೆಲ್ ಇದು. ಪ್ಯೂ ಮಾಡ್ಕೊಂಡು ಬರ್ತಾ ಇದ್ದೆ, ಎಲ್ಲಿ ಮಾಡ್ತಿದ್ದೆ? ಪ್ಯೂ ಮಾಡ್ತಿದ್ದೆ ಭಾರತ ಎಜುಕೇಶನ್ ಟ್ರಸ್ಟ್ ಅಲ್ಲಿ. ಮಾಡ್ತಾ ನನಗೆ ಏನು ಆಸೆ ಇತ್ತು ಅಂದರೆ, ದೆನ್ ರಿಸರ್ಚ್ ಪೇಪರ್ಸ್ ಕೈ ಹಾಕ್ತೆ. 1 2 3 4 10,000 ರಿಸರ್ಚ್ ಪೇಪರ್, 20,000 30,000 40,000 50,000 60,000 70,000 ರಿಸರ್ಚ್ ಪೇಪರ್ ಓದ್ ಮುಗಿಸ್ತೆ. ಕೇವಲ 2 ವರ್ಷ ಮುಗಿಸ್ತೆ. 2 ವರ್ಷದಲ್ಲಿ
70,000 ರಿಸರ್ಚ್ ಪೇಪರು. ಈಗ ನಾನು ಒಂದು ಬುಕ್ ಇದೆ, ಒಂದು ರಿಸರ್ಚ್ ಪೇಪರ್, ಇದ್ರದ್ದು ಒಂದು ಲೈಕ್ ಲೆಟ್ಸ್ ಸೇ 50 pages, ಓಕೆನಾ. ಇವ್ರದ್ದು ಇಂಗ್ಲೀಷ್ ಸರ್ರು ಮತ್ತೊಂದು ಮಗದೊಂದು ಇವರು ಇಂಗ್ಲೀಷ್ ನೋಡಿದ್ರೆ ಇವರು ಒಂದು ಪೇಜ್ನ ಒಂದು ಅಟ್ಲೀಸ್ಟ್ ಒಂದು 5 minutes ಅಂತ ಅನ್ಕೊಳ್ಳೋಣ. ನೋಡು ನಮ್ದೇನಿದೆ 5 ನಿಮಿಷದ ಕೆಲಸ. 2 ವರ್ಷದಲ್ಲಿ 70,000 ರಿಸರ್ಚ್ ಪೇಪರ್ಸ್ ಅಂದರೆ ಒಂದು ದಿವಸಕ್ಕೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಜವಾಗ್ಲೂ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು, ಅಂದ್ರೆ ನಾರ್ಮಲ್ ಸ್ಟೇಜಲ್ಲಿ ಇರಲಿಲ್ಲ. ನಾನಂತೂ ಎರಡು ರಿಸರ್ಚ್ ಪೇಪರ್ ಓದ್ರು ದಿನಕ್ಕೆ 2 ವರ್ಷಕ್ಕೆ ಎಷ್ಟು 1440 ಆಗುತ್ತೆ. ನಾನು ಇಂಗ್ಲೀಷಲ್ಲಿ ಇಷ್ಟೊಂದು ಸ್ವಲ್ಪ ಚೆನ್ನಾಗಿ ಇಂಗ್ಲೀಷ್ ಗೊತ್ತಿದ್ರು ನನಗಷ್ಟು ಆಗಲ್ಲ ಅಂದರೆ 70,000 ರಿಸರ್ಚ್ ಪೇಪರ್ಸ್ ಓದಿದ್ದಾರೆ ಅಂದರೆ ನಿಜವಾಗ್ಲೂ ನೀವೆಲ್ಲ ರೋಸ್ಟ್ ಮಾಡಬೇಡಿ. ದಟ್ ಈಸ್ ಲಿಟ್ರಲಿ ಅನ್ ಅಚೀವ್ಮೆಂಟ್. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಮೇಲೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರಾಜೆಕ್ಟ್ ಮಾಡಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಾನು ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀನಿ. ಇದನ್ನ 3 ಕಂಟ್ರೀಸ್ ಅಲ್ಲಿ ಗೋಲ್ಡ್ ಮೆಡಲ್ಸ್ ಗೆದ್ದಿದ್ದೀನಿ. ಹೌದಾ? 4 ಕಂಟ್ರೀಸ್ ಲೈಕ್ ಸೈನ್ಸ್ ಅವಾರ್ಡ್ ಬಂದಿದೆ. ಗೋಲ್ಡ್ ಮೆಡಲ್ಸ್ ಇನ್ ವಾಟ್ ಗೊತ್ತಿಲ್ಲ. ನನಗೆ ಫ್ರಾನ್ಸ್ ಸರ್ಕಾರದಿಂದ ಒಂದು ಆಫರ್ ಕೊಟ್ಟರು. ನಿಮಗೆ ತಿಂಗಳಿಗೆ 16 ಲಕ್ಷ ರೂಪಾಯಿ ಸಂಬಳ ಕೊಡ್ತೇವೆ, 2.5 ಕೋಟಿದೊಂದು ಕಾರ್ ಕೊಡ್ತೇವೆ, 5 ಬೆಡ್ರೂಮ್ದೊಂದು ಮನೆ ಕೊಡ್ತೇವೆ, ಒಬ್ಬ ಗಾರ್ಡನರ್ ಕೊಡ್ತೇವೆ, ಒಬ್ಬ ಕುಕ್ ಕೊಡ್ತೇವೆ, ಎಲ್ಲ ಕೊಡ್ತೇವೆ. ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಕಂಟ್ರಿಗೆ ಬಂದು ಇಲ್ಲಿ ವರ್ಕ್ ಮಾಡ್ಬೇಕು ಅಂತ. ನಾನು ಹೋದೆ. ನಾನು ಕೊಟ್ಟಿಲ್ಲ ಅವಕಾಶನ. ಫ್ರಾನ್ಸ್ ದೇಶದ ಟೆಕ್ನಾಲಜಿ ಏನ್ ತಂದಿದ್ಯಪ್ಪ ಇವತ್ತವರೆಗೂ. ನೌ ಇಟ್ಸ್ ಟೈಮ್ ಫಾರ್ ದ ಬಿಗ್ ರಿವೀಲ್ ಆಫ್ ಜಗೇಶ್ ಸರ್ ಆಡಿಯೋ. ಓ ಮೈ ಗಾಡ್. ನೀವೇನ್ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬಕ್ರಾದೆ ಅಂತ ಹೇಳ್ತಿದ್ರಲ್ಲ, ಫಸ್ಟ್ ಬಕ್ರಾ ನಾನೇ. ನಾನು ಅವನ ಮಾತು, ಅವನ ಕತೆ, ಅವನ ಇನ್ಸಲ್ಟ್ ನೋಡಿ ನನ್ಗೆ ತುಂಬಾ ಖುಷಿ ಆಗೋಯ್ತು. ಇಲ್ಲ ಬಿಡಯ, ನಿನಗೆ ಜೀವನದಲ್ಲಿ ನನ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾನು ದೊಡ್ಡವ್ರನ್ನ ಪರಿಚಯ ಮಾಡ್ತೀನಿ ಅಂತ ಹುಚ್ಚುನ್ ತರ ಅವ್ನ ಹಿಂದೆ ಮುಂದೆ ಪೂರ್ವಾಪರ ನೋಡದೆ ಕಾಸು ಕೊಟ್ಟು ಅವನನ್ನ ನಮ್ಮ ಕಾಮಿಡಿ ಕಿಲಾಡಿ ಶೋ ಕರ್ಕೊಂಡ್ ಬಂದು ಆ ಶೋ ಅಲ್ಲಿ ವೈಯಕ್ತಿಕವಾಗಿ ಒಬ್ಬರ ಬಗ್ಗೆ ಮಾತಾಡಂಗಿಲ್ಲ ಅಂತದ್ದು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅವನ ಬಗ್ಗೆ ಹೇಳಿದೆ. ನೋಡಿ, ಗ್ರಾಮೀಣ ಭಾಗದಿಂದ ಬಂದಂತ ಮಕ್ಕಳು ಈ ತರ ಸಾಧಕರಾಗ್ಬೇಕು ಅಂತೆಲ್ಲ ಹೇಳಿದೆ. ಇದಾದ್ಮೇಲೆ ತಮ್ಮಂತ ಮೀಡಿಯಾ, ಅನೇಕ ಮೀಡಿಯಾಗಳು ಅವನ್ನ ಪ್ರಮೋಟ್ ಮಾಡಿದ್ರು. ಮತ್ತೆ ಅವನು ಒಳ್ಳೆ ಸೆಲೆಬ್ರಿಟಿ ಆದ, ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತ ಎಲ್ಲಾರು ಹೇಳೋರು. ಕೆಲವು ಮಠಾಧೀಶಗಳನ್ನೆಲ್ಲ ಹೋಗಿ ಭೇಟಿ ಮಾಡಪ್ಪ, ಅವ್ರ ಆಶೀರ್ವಾದ ತಗೊಂಡ್ರೆ ಎಲ್ಲಾ ಮಠಾಧಿಪತಿಗಳ ಹತ್ರ ಹೋದ. ನನಗೆ 100% ಗೊತ್ತಿಲ್ಲ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇವನು ಬರೀ ದೇಣಿಗೆನೆ 4-5 ಕೋಟಿ ಬಂದಿದೆ. 5 ಕೋಟಿ ಗ್ರ್ಯಾಂಟ್ ಅಲ್ಲೇ ಬಂದ್ಬಿಟ್ಟು. ಓ ಮೈ ಗಾಡ್. ಓಕೆ, ಆಸ್ ಪ್ರಾಮಿಸ್ ಜಗ್ಗೇಶ್ ಸರ್ದು ಆಡಿಯೋ ಇದೆ. ಇವಾಗ ಓಕೆ, ಡ್ರೋನ್ದು ಇನ್ಸ್ಟಾಗ್ರಾಮ್ ಸ್ಟ್ರಾಟಜಿ ಬಗ್ಗೆ ಬಿಟ್ಬಿಡೋಣ. ಇವಾಗ ಐ ಆಪರೇಷನ್ ಮಾಡ್ತಾ ಇದ್ದಾರೆ, ಯಾವ್ದ್ರ ಜೊತೆ ಪ್ರಮೋಷನ್ ತಗೊಂಡ್ಬಿಟ್ಟು ಆ ಹಾಸ್ಪಿಟಲ್ ಐ ಡೊನೇಷನ್ ಮಾಡ್ತಾ ಇದ್ದಾರೆ. ಇಲ್ಲ, ನೇತ್ರದಾನ ಪವಿತ್ರವಾದ ದಾನ, ಒಳ್ಳೇದು. ಐ ಡೊನೇಷನ್ ಮಾಡೋದು ಒಳ್ಳೇದು, ನಿಜವಾಗ್ಲೂ ಗುಡ್ ಡೀಡ್. ಬಟ್ ಪಾಯಿಂಟ್ ಇಲ್ಲ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರನ್ನ ನಿಮ್ಮನ್ನ ಡ್ರೋನ್ಗೋಸ್ಕರ ಫಾಲೋ ಮಾಡಿ, ಓಕೆ ನೀವು ಡ್ರೋನ್ ಇಲ್ಲ ಸೈಂಟಿಸ್ಟ್ ಅಲ್ಲ ಅಂತ ಒಪ್ಕೊಂಡ್ಬಿಡ್ಬೋದಲ್ವಾ. ಇವಾಗಲೂ ಇನ್ಸ್ಟಾಗ್ರಾಮ್ ಅಲ್ಲಿ ಸೈಂಟಿಸ್ಟ್ ಅಂತ ಹಾಕೊಂಡ್ಬಿಟ್ಟು ಡ್ರೋನ್ ಫೌಂಡರ್, ಡ್ರೋನ್ ಏರೋಸ್ಪೇಸ್ ಫೌಂಡರ್ ಆಫ್ ಡ್ರೋನ್ ಕಂಪನಿ ಅಂತೆಲ್ಲ ಹಾಕೊಂಡ್ಬಿಟ್ಟು ಡ್ರೋನ್ ಎಲ್ಲಿ ಇಡೀ ಕರ್ನಾಟಕದಾಗ ನೀನು ಮಾಸ್ಕ್ ತೆಗೆದ್ಬಿಟ್ಟು ನಿಮ್ಮ ಅಪ್ಪ ಬಿಟ್ಟಿದ್ರೆ ನೀನ್ ಡೈರೆಕ್ಟ್ ಆಗಿ ಓಡಾಡ. ನೀನು ಡ್ರೋನ್ದು ಅಷ್ಟೊಂದು ಬೇರೆಯವ್ರ ಹತ್ರ ಮಾಡ್ಸೋದಲ್ಲ, ಆಕ್ಚುಲ್ ಡ್ರೋನ್ ಪ್ರಿಪೇರ್ ಮಾಡೋದಲ್ಲಿ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಏನೋ ಒಂದು ಫಾರ್ಮುಲಾ ಗಿಮ್ಯುಲಾ ಬಂದಿದ್ಯಲ್ಲಪ್ಪ, ಅದು ಏನು ಫಾರ್ಮುಲಾ ಅಂತ ಇವತ್ತರೆಗೂ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗೋದು ಇಲ್ಲ. ಅದು ಯಾವುದೋ ಬೋಗಸ್ ಫಾರ್ಮುಲಾ ಅಂತ ಗೊತ್ತಿರೋದೆ. ಬಟ್ ಓಕೆ, ನಾನೇನು ಡಿಫಾಮೇಷನ್ ಮಾಡ್ತಾ ಇಲ್ಲ, ಜಸ್ಟ್ ಆಸ್ಕಿಂಗ್ ಕ್ವಶನ್ಸ್. ಡ್ರೋನ್ ಎಲ್ಲಿ ಅಂತ ಕೇಳಿದ್ದು. ಐ ಆಪರೇಷನ್, ಡ್ಯಾನ್ಸು, ಗಿಚ್ಚಿ ಗಿಲಿಗಿಲಿ, ಕಾಮಿಡಿ ಶೋ ಅದ್ರ ಬಗ್ಗೆ ಕೇಳ್ತಾ ಇಲ್ಲ. ಡ್ರೋನ್ ಎಲ್ಲಿ ಅಂತ ಕೇಳ್ತಾ ಇರೋದು. ಡ್ರೋನ್ ಎಲ್ಲಿ ಅಂತ ಅಷ್ಟೇ. ಈ ವಿಡಿಯೋಲಿ ಅಷ್ಟೇ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನ್ನಿಸ್ತದ. ಶ್ರೀಕಾಂತ್ ಡ್ಯಾನ್ಸರ್ ಅವ್ರದ್ದು ಮೀಮ್ಸ್ಗೆ ರಿಯಾಕ್ಷನ್ ಮಾಡಿದ್ದೀನಿ, ಇಲ್ಲಿ ನೋಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.